ಪದಗಳಿಗೆ ಅರ್ಥ ಬೇಕಾ? ಡಿಕ್ಷನರಿ ಇದೆ. ಆ ಪದಗಳಿಗೆ ಜೀವಂತವಾದ ಒಂದು ಸ್ಪಂದನ ಇದೆ. ಅದು ಬೇಕಾ? ನಿಮ್ಮಲ್ಲೇ ಕಂಡ್ಕೋಬೇಕು. ಸಿಗತ್ತೆ. ಸ್ವಾತಂತ್ರ್ಯ ಅಂತ ಬ್ಯೂಟಿಫುಲ್ ವರ್ಡ್. ಡಿಕ್ಷನರಿ ಮೀನಿಂಗೇ ಬೇರೆ. ಆದರೆ ನಿಜವಾದ ಮನುಷ್ಯನ ಸ್ವಾತಂತ್ರ್ಯ ಸರಿ ತಪ್ಪು ಆಯ್ಕೆ ನಂದಾಗಿದ್ದರೆ ನನಗೆ ಫ್ರೀಡಮ್. ನನ್ನ ಸರಿ ಯಾವುದು, ನನ್ನ ತಪ್ಪು ಯಾವುದು ಬೇರೆಯವರು ಹೇಳಿದೆ ನನಗೇ ಗೊತ್ತಾಗಿ ವಿವೇಕದಲ್ಲಿ ನಾನು ಒಂದು ಆಯ್ಕೆಯಿಂದ ತಗೊಳ್ಳೋ ಸ್ವಾತಂತ್ರ್ಯನೇ ಸ್ವಾತಂತ್ರ್ಯ. ಯೂಶಲ್ ಆಗಿ ಮನುಷ್ಯರು ಮಾಯಿನಲ್ಲಿದ್ದಾಗ ಮೈಂಡು ನಾವು ಈ ಸ್ವಾತಂತ್ರ್ಯವನ್ನು ತಗೊಳ್ಳಲ್ಲ. ಯಾಕೆ ಅಂದರೆ ಸೆಲ್ಫ್ ಡೌಟ್ ಇರುತ್ತೆ. ಅಕಸ್ಮಾತ್ ತಪ್ಪೋದ್ರೆ ಅದಕ್ಕೆ ಬೇಡಪ್ಪ ನಾವು ತಗೊಳ್ಳೋದೇ ಇಲ್ಲ, ರಿಸ್ಕೇ ತಗೊಳ್ಳಲ್ಲ ಅಂತ ಯಾರು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಸರಿನಾ, ನೀವು ಹೇಳಿ ನಾ ಮಾಡ್ತೀನಿ ಅಷ್ಟರಲ್ಲೇ ಇದ್ಬಿಡ್ತಾರೆ. ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಬಂಧನ ಆಗಿರುತ್ತೆ. ಅಹಂಕಾರಕ್ಕೆ ಅದೇ ಥರನೇ. ಆದರೆ ಆಯ್ಕೆ ಮಾಡೋದು ಅಹಂಕಾರ ಸುಲಭವಾದದ್ದನ್ನು. ಯಾವತ್ತೂ ಸುಲಭವಾದದ್ದು, ಉದಾಹರಣೆಗೆ ಏಣಿ ಇಳಿಯೋದು, ಜಾರಬಂಡೆ ಜಾರೋದು, ಒಂದು ಕಲ್ಲು ಮೇಲಿಂದ ಉರುಳ್ಕೊಂಡು ಬರೋದು, ಎಫರ್ಟ್ಲೆಸ್ ಆಗಿ ಕಲ್ಲು ಬಂಡೆನೇ ಉರುಳ್ಕೊಂಡ್ಬಿಡುತ್ತೆ. ಆದರೆ ಕೆಳಗೆ ಹೋಗೋದು ಸುಲಭ. ಅಹಂಕಾರ ಯಾವಾಗಲೂ ನಾವೇನು ಮಾಡ್ತೀವಿ, ಸುಲಭದ ದಾರಿ ಹುಡುಕ್ತೀವಿ. ಕಷ್ಟದ ದಾರಿ ಏನು? ಕಷ್ಟದ ದಾರಿ ಹತ್ಕೊಂಡು ಹೋಗಬೇಕು. ಹಾರ್ಡ್ ವರ್ಕ್, ಎಫರ್ಟ್, ಅದೊಂಥರ ಮೇರು ಪರ್ವತಕ್ಕೆ ಹತ್ತದಂಗೆ ಇರಲಿ, ಪರವಾಗಿಲ್ಲ, ನನ್ನ ಆಯ್ಕೆ ಕಷ್ಟದ ದಾರಿನೇ ಇರಲಿ ಅಂತ ವಿವೇಕದಲ್ಲಿ ನಾವು ಹೋದಾಗ ಮೇಲ್ಗಡೆ ಹೋದಾಗ ಏನಿರುತ್ತೆ, ಸುಂದರವಾಗಿರುತ್ತೆ. ಸತ್ಯ, ಸುಂದರ, ಶಿವ ಅಂತೀವಲ್ಲ, ಆ ಥರ ಆನಂದಮಯವಾಗಿರುತ್ತೆ. ಆ ಥರದ ಅನುಭವ ದೈವಾನುಭವ ಆಗುತ್ತೆ. ಯಾವತ್ತೂ ಹತ್ಕೊಂಡು ಹೋದರೆ ಪ್ರಾಸೆಸ್ ಕಷ್ಟ ಇರ್ಬೋದು. ಆದರೆ ಸ್ವಾತಂತ್ರ್ಯ ಎಲ್ಲರಿಗೂ ಆಯ್ಕೆಯನ್ನು ಕೊಟ್ಟಿದೆ. ನಾವು ಆರಿಸೋದ್ರಲ್ಲಿ ವಿವೇಕದಲ್ಲಿ ಮೇಲಕ್ಕೆ ಹೋಗೋದಕ್ಕೂ ನಮಗೆ ಸ್ವಾತಂತ್ರ್ಯ ಇದೆ, ಇಳಿಯೋಕ್ಕೂ ಸ್ವಾತಂತ್ರ್ಯ ಇದೆ. ಆದರೆ ಇಳಿತಾ ಇರುವಾಗ ನಮಗೆ ಗೊತ್ತಾಗುತ್ತೆ ನಾನು ಸರಿಯಾದ ಆಯ್ಕೆ ಮಾಡಿಲ್ಲ ಅಂತ. ಪುನಃ ಬಿಟ್ಟು ಮೇಲಕ್ಕೆ ಹೋಗೋದನ್ನು ನೋಡ್ತೀವಲ್ಲ, ಈ ಸ್ವಾತಂತ್ರ್ಯ ನಮಗಿರಬೇಕು.